ವೆದರ್ ನೋಡಿ ಕ್ರೇಜಿ. ಇದಕ್ಕೆ ಎಂತ ಹೇಳ್ತಾರೆ ಗೊತ್ತುಂಟಾ? ಅನ್ಪ್ಲಾನ್ಡ್ ಟ್ರಿಪ್. ಕರೆಕ್ಟ್. ಅನ್ಪ್ಲಾನ್ಡ್ ಟ್ರಿಪ್ ದಿಸ್ ಇಸ್ ಕಾಲ್ಡ್ ನೈಸ್. ಆದ್ರೆ ಯಾವಾಗ ನಮ್ಗೆ ಅನ್ಸುಟ್ಟದು ಹೇಳಿದ್ರೆ ಡೀಸೆಲ್ ಖಾಲಿ ಆಗ್ತಾ ಉಂಟು. ಅವಾಗ ಏನ್ ನಮ್ಗೆ ಟೆನ್ಷನ್ ಇರುತ್ತೆ, ಏನಿಲ್ಲ ಬೆಳೆದು ಉಂಟು ಸಮಾನ ಮಾಡ್ತಿದ್ವಿ. ಪುರುಷೋತ್ತಲ್ಲಿ ಅರಳಿದ ಪ್ರತಿಭೆಗಳು. चाय काफी गरम चाय ಗರಂ ಗರಂ ಚಾಯ್ 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 ಚಾಯ್. ಟೈಮ್ ಇವಾಗ 8:05. ನಾವು ಹೊರಟಿದ್ದು 5ಗೆ. ಸೊ ಇವಾಗ ಎಕ್ಸಾಕ್ಟಾಗಿ ಸಂತೃಪ್ತಿ ಸುಳ್ಯದಲ್ಲಿದ್ದೀವಿ ಹೋಪ್ಫುಲಿ. ಇವಾಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಆದಮೇಲೆ ಸೀದಾ ಮೇ ಬಿ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಒಂದು ಗೊತ್ತಿಲ್ಲ, ನೋಡ್ಬೇಕು. ರಾಜಾ ಸ್ವೀಟಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಎಲ್ಲಿ ಬುಕ್ ಮಾಡಿರೋದು ಏನು ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಬಾಯ್ಸ್ ಎಲ್ಲ ಒಳಗಿದ್ದಾರೆ. ಆಯ್ತಾ ಎಲ್ರದ್ದು? ಇದು ಸೆಕೆಂಡ್ ರೌಂಡ್. ಪೂರಿ ಏಯ್, ನಿಮ್ ದುಬೈಲಿ ಈ ತರ ಇರುತ್ತೆ ಬನ್ಸ್. ಅದ್ಮ ಒತ್ತಿ ಏನ್ ಬರಲ್ಲ, ಏನ್ ಬರಲ್ಲ ಸ್ಟೀವ್? ಏನ್ ಬರಲ್ಲ? ನೀರು ಬರಲ್ಲ, ಫೀಲ್ ಬರಲ್ಲ. ಮೇಲ್ಮೇಲೆ ಮಲಗ್ಸಿದ್ರೆ ನೀರು ಬರಲ್ಲ. ಕೆಳಗೆ ಮನುಷ್ಯ. ಬೆಳಿಗ್ಗೆ ಒಂದು ಚಾ ಹೋದ್ರೆ ಸ್ವರ್ಗ. ಚಿಯರ್ಸ್ ಗೈಸ್. ಏಯ್, ನೀವು ವ್ಲಾಗ್ ಮಾಡಿದಾಗ ಮಾತ್ರ ಅಲ್ಲ ಜಾಸ್ತಿ ಮಾತಾಡೋದು. ಸೊ ಒಂದೊಳ್ಳೆ ಬ್ಯಾಟಿಂಗ್ ನಂತರ ಬ್ಯಾಕ್ ಆನ್ ಬೋಲ್ಡ್ ಸತೀಶ್. ಚೂರು ಜೋರಾಯ್ತು ಅಂತಲ್ಲ ಹೇಳಿ. ನೋಡಿ ಕಳ್ಳ ಕಳ್ಳ ಇಲ್ಲಿ ಕಳ್ಳ. ಏಯ್ ತೆಗಿಯಾ, ಸನ್ ಗ್ಲಾಸ್ ತೆಗಿಯಾ. ಇನ್ನೊಂದು 1.5 hour ಬ್ರೋ ಅಲ್ಲ, 1.5 ಗಂಟೆ. ಬಟ್ ನಾವು ಮನಸ್ಸು ಮಾಡಿದ್ರೆ 1.25 ಗಂಟೆ. ಬೇಡ ಮನ್ಸು ಮಾಡೋದು ಬೇಡ, ನಿಧಾನ ಒಳ್ಳೆ ಮಾಡಿದ್ರೆ ಅಷ್ಟೇ. ಏನಂತೀರ? ತಾಯಿಗೆ ಕೈ ಮುಗಿರಿ, ಅಣ್ಣ ಮೈಲೇಜ್ ಡ್ರಾಪರ್, ಮುಚ್ಕೊಂಡು ಗಾಡಿ ಗತ್ತಿ. ಕನ್ನಡ ಸಾಯ್ಕೊಂಡು. ಏ ನೀ ಆಗ ಒಂದ ಬೇರೆ ಹಾಕಿದ್ದಿ. ಆಗ ಬೇರೆ ಅದು ಸುಮಾರು ಉಂಟು. ದೂರ ಮುದ್ದಾದ ಮನ್ಮಥನು. ಬನ್ನಿ ಬಾಯ್ಸ್ ಹೋಗೋಣ. ಈ ಟ್ಯಾಲೆಂಟ್ ಅಲ್ಲಿ ಎಲ್ಲಿ? ಸೊ ಹೊರಡುವ ಸಮಯ ಎಕ್ಸಾಕ್ಟ್ 5 ಬಿಟ್ಟಿದೀವಲ್ಲ ನಾವು ಅಲ್ಲಿಂದ. ಮ್ಯೂಸಿಕ್ ಆನ್ ದ ಪಾಯಿಂಟ್, ಆನ್ ದ ಡಾಟ್. ಕರೆಕ್ಟ್. ಲೈಫಲ್ಲಿ ಫಸ್ಟ್ ಟೈಮ್ ಆನ್ ಟೈಮ್ ಹೊರಟಿದ್ದೀನಿ ನಾನು. ನೀ ಇರ್ಲಿ, ನಾನು ಅಂದ್ರೆ ಸುಮ್ಮನೆ ಇರ್ನಿರು. ಆಕಾಶ ಹತ್ರ ಕೇಳಿ ಗೊತ್ತಿತ್ತಲ್ಲ. ಕರೆಕ್ಟ್ 4:59 ನಂಗೆ ಎಚ್ಚರಿಕೆ ಆಗಿದೆ. ಯಾಕಂದ್ರೆ 5 ಗಂಟೆಗೆ ನಾನು ಅಲ್ರಾಮ್ ಆಫ್ ಮಾಡಿ, ಅಲ್ರಾಮ್ ಆಗೋಕ್ಕಿಂತ ಮುಂಚೆ ನಾನು 3:59 ನೀವ್ ಹೇಳೋಕ್ಕಿಂತ ಮುಂಚೆ ನಂಗೆ ಎಚ್ಚರ ಆಗಿದೆ. 3:59 ನಾನು ಎದ್ದು 4 ಗಂಟೆಗೆ ನಾ 3:57 ಎದ್ದಿದ್ದೇನೆ. ಇದೆ ಇಂಥದ್ದೇ ಮಾಡಿ ನೀನ್ ಗೊತ್ತಾಯ್ತಾ? ಇಂಥದ್ದೇ ಮಾಡಿ ನೀನ್ ಲೇಟ್ ಮಾಡೋದು ಇಷ್ಟು ದಿವಸ. ಬಟ್ ಇಲ್ಲ, ಇವತ್ತು ಯಾಕೆ ಕರೆಕ್ಟ್ ಆಗಿದೆ? ಇಲ್ಲ ಇವತ್ತು ಎದ್ದಿದ್ದೇನೆ. ನಾನು ಎದ್ದ ಕೂಡಲೇ ಆಕಾಶ ನೆಪ್ಸಿದ. ಹೌದೌದು. ಆಕಾಶ ನೆಪ್ಸಿ ಕೂಡಲೇ ಅಭಿಷೇಕ್ ಎದ್ದಿತ್ತು ಆಲ್ರೆಡಿ. ಆಮೇಲೆ ಅಭಿಷೇಕ್ ಎದ್ದ. 5:10 ಹೊರಟಿದ್ದೇವೆ. ನಮ್ಮದೇ ಗಾಡಿಯಾ? ಓ ಹೌದಾ? ಶ್ರೀದುರ್ಗ. ಹೌದು. ಆಕಾಶ್, ವಾಟ್ ಆರ್ ಡೂಯಿಂಗ್ ಹಿಯರ್? ನಮ್ದೇ ಗಾಡಿ. ಹೌದಾ? ಅದು ಮೈಸೂರಿಗೆ ಹೊರಟಿದ. ಒಂದು ಪ್ರಮೋಷನ್. ಏನಾದ್ರು ಗಾಡಿ ಬೇಕಿದ್ರೆ ನಮ್ಮ ಆಕಾಶ್ ಅವರಿಗೆ ಸಂಪರ್ಕಿಸಿ. ಅವರ ಇನ್ಫಾರ್ಮೇಶನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮೇಲಲ್ಲ, ಕೆಳಗೆ. ಒಳ್ಳೆ ವ್ಯೂ ಇದೆ, ಹಾಗಾಗಿ ಏಯ್ ಗಾಡಿ ಒಂದು ಫೋಟೋ ತೆಕ್ಕೊಬೇಡ ಅಂತ. ರಬ್ಬರ್ ಅಲ್ಲ, ರಬ್ಬರ್ ಅಲ್ಲ ಇದು, ರಬ್ಬರ್ ಪ್ಲಾಂಟೇಶನ್. ಮರ ಅಲ್ಲ, ಮರ ಅಂತೆ. ಮರ ಎಲ್ಲ ಯಾಕೆ ನಮ್ಗೆ? ಬೆಳಿಗ್ಗೆ ಎದ್ದು ಸತೀಶ ಮರ ಪೊದೆಗಳು. ಏಯ್ ಇದ್ಯಾರು?
ಎಲ್ಲಿದ್ದಾಣ? ಏ ಎಲ್ಲ ಬದಿ ಬನ್ನಿ ಅಲ್ಲಿ. ವಾಟ್ ಆರ್ ಯು ಡೂಯಿಂಗ್ ನಾನ್ ಸೆನ್ಸ್ ಗ್ರಂಪಿ? ಹೂ ಯು ಕಾಲಿಂಗ್ ಗ್ರಂಪಿ? ನನ್ನ ಮತ್ತೆ ನನ್ನ ಹೆಂಡತಿ ಬ್ಲಾಗ್ ಆಫ್ ಮಾಡ್ತಿದ್ದೆ. ಕರೆಂಟ್ ಅಫೇರ್ಸ್ ಎಲ್ಲ ಹೇಳಿದ್ರೆ ಕಷ್ಟ ಅಲ್ಲ. 4 ಟೈರ್ ಗಾಡಿ ಇಲ್ಲೇ ಕ್ರೇಜ್ ಇದೆ ಮಾತ್ರ ರೋಡ್ ಇದು. ಬಂದಿದ್ದೀನಿ ಒಂದು 4-5 ಸತಿ ಓಡಾಡಿದ್ದೀನಿ ರೋಡಲ್ಲಿ ಬೈಕಲ್ಲಿ, ಬಟ್ ಕಾರಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಏನೋ ಮಾಡ್ತಿದ್ಯಾ ಚಿನ್ನ? ನೋಡು ನಾನು ಚಂದ ಇದ್ದೆಲ್ಲ ಚಂದಾಗತ್ತೆ ಮಾರ ನಂಗೆ. ಚಂದ ನೋಡು ನೋಡು ಬಾ. ಏಯ್ ನಿನ್ ಸಬ್ಸ್ಕ್ರೈಬರ್ಸ್ ಹಾಕೊಂಡಿದ್ದಲ್ಲ ಗೊತ್ತಾಯ್ತಾ? ಹೌದಾ? ಇವ್ನು ಇದಾನಲ್ಲ ಭಾರಿ ಜೋರಿದ್ದಾನೆ ಇವ್ನು, ಗೊತ್ತಾಯ್ತಾ? ವ್ಲಾಗಲ್ಲಿ ಮಾತ್ರ ಹಾರಾಡೋದು ಇವನು. ನಿಜ ಜೀವನದಲ್ಲಿ ನಾನೇನು ನಶ್ವರನ? ಬರಲ್ಲ ನನ್ಗೆ. ಇವಾಗ ಶಿಫ್ಟ್ ಆಗಿದ್ದೀವಿ. ನಮ್ಮ ಜಾಗದಲ್ಲಿದ್ದಾರೆ ಸತೀಶ್ ಪೈ ಒಟ್ಟಿಗೆ. ಸತೀಶ್ ಪೈ ಸತೀಶ್ ಪೈ ಯಾರು ಮಚ್ಚ? ನಮ್ದು ಅಮೃತ್ ಭಾರತಿ ಸತೀಶ್ ಪೈ. ಲೆಕ್ಕಕ್ಕೇನೋ ನಿಂದು? ಲೆಕ್ಕ ಪ್ರಕಾರ ಲೆಕ್ಕದ ಪ್ರಕಾರ ಏನು? ಹೇಳು ಹೇಳು. ನಾ ಮಾಡೋದಿಲ್ಲ ಸರ್. ಏನಿಲ್ಲ, ಬೇಗ ಹೊರಟುವಲ್ಲ ಹಂಗೆ. ಬೇಗ ಹೊರಟ್ರೆ ಬೇಗ ಬಂದ್ವಿ. 12 ಚೆಕ್ ಇನ್. 12 ಚೆಕ್ ಇನ್ ಹೇಳಿರೋದು. ನಮಗ್ ತಲೆ ತಿನ್ನೋ ತರ ನಿಮ್ ಸಬ್ಸ್ಕ್ರೈಬರ್ಸ್ ಸೆಡೆ ನನ್ ಮಗನೇ 12 ಗಂಟೆ ಚೆಕ್ ಇನ್ ಹೇಳಿದೀನಿ. ಟೈಮ್ ನೋಡಿ ಇವಾಗ ಎಷ್ಟಾಯ್ತು? 9 ಗಂಟೆ. ಇದಕ್ಕೆ ಹೋಗೋಣ ಮೇಲೆ. ಇನ್ನೊಂದು ಮುಕ್ಕಾಲ್ ಗಂಟೆಲಿ, ಮುಕ್ಕಾಲ್ ಗಂಟೆಲಿ ರೀಚ್ ಆಗ್ತೀವಿ ನಾವು. ಅಲ್ಲಿಂದ 12 ಕಿಲೋಮೀಟರ್ಸ್. ರಾಣಿಜೇರಿ ಕೇರಳ ಚೆಕ್ ಪೋಸ್ಟ್ ಕೇರಳ ಚೆಕ್ ಪೋಸ್ಟ್ ಬಂತ ನಮ್ಗೆ ಅಂತ ಸಿಗುತ್ತಾ? ನೀ ದುಬೈಯಲ್ಲೇ ಇರೋ ನೀನು. ಕೇರಳ ಚೆಕ್ ಪೋಸ್ಟ್ ಬಂತಲ್ಲ. ಘಾಟಿ ಬಂದ್ ಕೂಡ್ಲೆ ಕಳ್ಸ ಕುದುರೆ ಮುಖ ಅಂತೀನಿ ನೀನು. ಎಲ್ಲ ಒಂದೇ ಮತ್ತೆ. ಸಮುದ್ರ ಕಂಡ್ಕೊಡ್ಲೆ ಕೇರಳ ಅಂತಿ. ಹೊರಕಳ ಅಂತಾರೆ. ಕಷ್ಟ ಇದೆ ಮಗ ನಿಂದು. ನೀನ್ ದುಬೈಗೆ ಹೋಗ್ಬಿಟ್ಟು ನೀವು ಮೊಬೈಲಿ ಅದು ಆರ್ಟಿಫಿಷಿಯಲ್ ಕ್ಲೌಡ್ ಏನ್ ಮಾಡಿದ್ ಮಚ್ಚ, ಅದು ಆರ್ಸಿದ್ರಲ್ಲ ಮೇಲೆ ಮಳೆ ಬಂತಲ್ಲ ನಮ್ ಗಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮ್ ಗಾಡಿ ತಿಕ್ಕ ತೋರಿಸ್ಬಿಟ್ಟು ಚೆನ್ನಾಗಿದೆ ಅಂದ್ರೆ ಮುಖ ತೋರ್ಸು. ಈ ತಿಕ್ಕನೇ ಚಂದ ಕಾಣೋ ಗಾಡಿದು. ಈ ವ್ಯಾಲೆಂಟೈನ್ ಬ್ರಾಸಿ ಸಬ್ಸ್ಕ್ರೈಬರ್ಸ್ ಎಲ್ಲ ತಪ್ಪಾಗಿ ತಿಳ್ಕೊಂತಾರ ರೆಡ್ ಬ್ಯಾಕ್ ಆಗ್ತದೆ ತಿಕ್ಕ ಚೆನ್ನಾಗಿದೆ ಅಂತ. ಇಲ್ಲ, ತಿಕ್ಕನೇ ಇಲ್ಲ. ಕೂರ್ಗಿಗೆ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಬೇಗನೆ ಬಂದ್ವಿ. ಹಾಗಾಗಿ ಕೇರಳ ಹೋಗ್ತಿದ್ವಿ. 2 ಗಂಟೆ ಬೇಗ ಕರ್ಕೊ ಬಂದಿದ್ದಾರೆ. 9:28ಗೆ ಬಂದಿದ್ದೀವಿ. ಅವ್ರಿಗೆ ಎಂತ ಹೇಳೋದು ನೋಡೋಣ. ಅವೈಲಬಿಲಿಟಿ ಇದ್ರೆ ಲೈಕ್ ಇವತ್ತು ಅಂದ್ರೆ ನಿನ್ನೆ ಯಾವುದು ಚೆಕ್ ಇನ್ ಆಗಿಲ್ಲ ಅಂದ್ರೆ ಬೇಗ ಕೊಡ್ತೀವಿ ಅಂತಿದ್ದಾರೆ. ಇವತ್ತು ಚೆಕ್ ಇನ್ಗೆ ಬೇರೆ ರೆಸಾರ್ಟ್ ನೋಡುವ. ಬೇರೆ ರೆಸಾರ್ಟ್ ನೋಡಿ ಬುಕ್ ಮಾಡಾಗಿದೆ. ಮಾಡಿದ ಬುಕ್ ತೆಗಿಯೋ ಅವ್ರು ಬೇರೆ ಬುಕ್ ಮತ್ತೆ ಫಾರ್ಚುನರ್ 2,000 ಕೊಟ್ಟಾಗಿದೆ. ಅದಕ್ಕೆ ನೋಡ ಕಾಲ್ ಮಾಡ್ತೀವಿ ಒಂದ್ಸತಿ. ಕಾಲ್ ಮಾಡಿ ಕೇಳುವ, ಇದ್ರೆ ಹೋಗೋದು ಸೀದಾ. ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ರು ಬಾಯಿ ಮುಚ್ಚು ಮಾರೆ. ಬ್ಲಾಗ್ ಮಾಡ್ಲಿಕ್ಕೂ ಬಿಡುದಿಲ್ಲ ಮಾರೆ. ನೋಡು ಎಂತ ಕತೆ ಅಂತ. ಅವ್ರು ಸಾಚಿ ಹೋಗಿದಾರಲ್ಲ. ಫಾರ್ಚುನರ್ ಒಂದು ಸೈಡ್ ಬಂದಿದ್ದು. ಅವನು ಮಡಿಕೇರಿಯಿಂದ 12 ಕಿಲೋಮೀಟರ್ ಅಂದಂಗಿತ್ತು. ಫಾರ್ಚುನರ್ ಲ್ಯಾವೆಂಡರ್ ಈಚೆಯಿಂದ ಮಡಿಕೇರಿಯಿಂದ ಇಲ್ಲ, ಫಾರ್ಚುನರ್ ಲ್ಯಾವೆಂಡರ್, ಫಾರ್ಚುನರ್ ರೋಸ್, ಲ್ಯಾವೆಂಡರ್, ಜಾಸ್ಮಿನ್. ಈ ದುಬೈ ಎಲ್ಲ ಇರಲಿ. ಕಾಲ್ ಮಾಡಿ ಕೇಳುವ. ವಾಟ್ ಸೀನ್ಸ್ ಅಲ್ಲ ಬ್ರೋ, ನಾವು ಬಂದ ರೋಡ್ ವಾಪಸ್ ಹೋಗ್ಬೇಕೀಗ. ಎಷ್ಟು ತೋರಿಸ್ತದೆ? 11 ಕಿಲೋಮೀಟರ್. ಹೌದಾ? ಹೋಗ್ಬೇಕು. ಅಲ್ಲೇ ಅಲ್ಲೇ ಬರುತ್ತಾ? ಸರಿ ಹೋಗೋ. ಅದೇ ಫೋನ್ ಒಂದು ಕೊಡು, ಅವ್ರಿಗೆ ಕೇಳ್ತೇನೆ ಚೆಕ್ ಇನ್ ಆಗ್ಬೋದಾ ಅಂತ. ಕೇಳಿ ನೋಡಿ, ಇಲ್ಲ ನಾವು ಅಲ್ಲಿ ಹೊರಗಡೆ ಗೇಟ್. ಅದೇ ಅಲ್ಲ, ನಾವು ಆಚೆ ಎಲ್ಲಾದ್ರೂ ಹೋಗಿ ಬರ್ಬೋದು. ಅಲ್ಲ ನೋಡುವ, ಕಾಲ್ ಮಾಡ್ತೇನೆ ನಾನು. ಕಾಲ್ ಮಾಡಿ ಕೇಳುವ. ಇಫ್ ಇನ್ ಕೇಸ್ ಬಿಟ್ಟರೆ ಚೆಕ್ ಇನ್ ಆಗುವ. ಲಗೇಜ್ ಎಲ್ಲ ಡಂಪ್ ಮಾಡಿ ಮತ್ತೆ ಒಂದು ರೋಡ್ ಈಚೆ ಬಂದರೆ ಶಾರ್ಟ್. ಕೂಲಿಂಗ್ ಗ್ಲಾಸ್ ಮತ್ತೆ ಕಾಣಿಸೋದಿಲ್ಲ. ಬಿಸ್ಲಿಗೆ ಅಂತ ಹಾಕೊಂಡಿದ್ದು. ನಂಬರ್ ಸೇವ್ ಮಾಡಿ, ನಂಬರ್ ಹುಡುಕ್ಬೇಕೀಗ. ಸ್ಟೀವ್ ಶೇಖ್ ಹಬೀದುಲ್ಲಾ ನೆಟ್ವರ್ಕ್ ಇದೆ. ಇವ ನನ್ನ ಅಪ್ಪ ಸುಳಿ ಅಂತ ಹೇಳ್ದವ. ಇವ ಫಾರ್ಚುನರ್ ಲ್ಯಾವೆಂಡರ್ ಅಂತಿದ್ದವ. ಫಾರ್ಚುನರ್ ರೋಸ್
ಫಾರ್ಚುನರ್ ಜಾಸ್ಮಿನ್ ಎಸಿ ಇದೆ ಮಗ ಹೋಗ್ತಿದ್ವಿ ಎಲ್ಲ ಈಗ. ಸೀನ್ ಸಿದ್ದಾಪುರ ಆಗಿದೆ. ಆಕ್ಚುಲಿ ಖಾಲಿ ಇಲ್ಲ ಅಂತೆ, ಎಲ್ಲಿ ಹೋಗ್ತಿತ್ತು ನಮ್ಮ ಆಲ್ರೆಡಿ ಇದಾರೆ. ಸೊ 11 ಆಕ್ಚುಲಿ ಅವ್ರು ಟೈಮ್ ಕೊಟ್ಟಿದೆ 11ಗೆ. 11:30 ಚೆಕ್ ಇನ್. ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ. ಗ್ಲಾಸ್ ಬ್ರಿಡ್ಜ್ ಇದೆ ಅಂದ್ರಲ್ಲ, ಬ್ರಿಡ್ಜ್ ಅಲ್ಲ ಮಗ, ಬ್ರಿಡ್ಜ್. ಅದೇ ಮಚ್ಚ ಬ್ರಿಡ್ಜ್. ಬ್ರಿಡ್ಜ್ ಲೇ ನಂದು ಕರೆಕ್ಷನ್ ಮಾಡಿದ್ರೆ ನಿನ್ಗಿಂತ ಕ್ಲಿಯರ್ ಉಂಟು, ಗೊತ್ತಾಯ್ತಲ್ಲ. ನನ್ನ ಯಾಕ್ರೋ ಇಳಿಸ್ತೀರಾ, ವಾಪಸ್ ಇಳಿಸ್ತೀರಲ್ರು ಮಗ. 11:30 ತನಕ ಆಗುದಿಲ್ಲ ಅಂತೆ. ಆಲ್ರೆಡಿ ಒಂದು ಗೆಸ್ಟ್ ಇದ್ದಾರಂತೆ. ರಾಜ ಸೀಟ್ ಮತ್ತೆ ಗ್ಲಾಸ್ ಬ್ರಿಡ್ಜ್ ಆಗಿದೆ ಅಂತಲ್ಲ, ಡ್ರೈವ್ ಮಾಡ್ತೆ. ಇವೆಂತ ಮಲ್ಗುದ ಮಾರೆ ಇಲ್ಲಿ, ಇದು ಮಲ್ಕೊಂಡೆ ಓಡಿಸುದಲ್ಲ. ಏ ಸತೀಶ್, ಹಾಯ್ ಸರ್. ಹಾಯ್. ಹಲೋ. ಮಗ ನಿಂಗೊಂದು ಮಾತು ಹೇಳ್ತೀನಿ ನಾನು. ನಾನು ಕಾಯ್ತಿದ್ದೀನಿ. ಒಂದು ಮಾತು ಹೇಳ್ತಾ ಹೇಳಿದೆ. ಹೇಳ್ತೀನಿ ಆಮೇಲೆ ಹೇಳ್ತೀನಿ. ಈಗಲೇ ಹೇಳ್ಬೇಕಂತ ಒಂದು ಮಾತು ಹೇಳ್ತೀನಿ. ಈಗ ನಾನು ಅಲ್ಲ ಓಕೆ ಲೆಟ್ಸ್ ಗೋ. ಹ್ಯಾಂಡ್ ಬ್ರೇಕ್ ತೆಗಿಬೋದು. ನೀವು ಮಾಡಿದ್ದೀನ? ಹಾಂ, ಹ್ಯಾಂಡ್ ಬ್ರೇಕ್ ತೆಗಿ ಒಂಚೂರು. ಇದೆಲ್ಲ ಬೇಕಾ ನಮಗೆ? 11:30 ತನಕ ಚೆಕ್ ಇನ್ ಆಗಕ್ಕಾಗಲ್ಲ, ಆಲ್ರೆಡಿ ಗೆಸ್ಟ್ ಇದ್ದಾರೆ. ಸೊ ನಾವು ಗೆಸ್ಟ್ ಇಲ್ಲ. ಬಟ್ ಅವ್ರು ಕೊಟ್ಟ ಟೈಮ್ 11:30 ಅಲ್ಲ. 11:30ಯಾ? ಎಸ್ ಸರ್. ಸೊ ಗ್ಲಾಸ್ ಬ್ರಿಡ್ಜ್ ಇದೆ, ಮತ್ತೆ ರಾಜ ಸೀಟ್ ಇದೆ ಅಲ್ಲ, ಯಾವ್ದಾದ್ರು ಒಂದು ಜಾಗ ನೋಡಿ ಹೋಗು. ಸರಿ, ಹಂಗೆ ರಾಣಿ ಸೀಟ್ ಬೇಕು. ಈ ಗಾಟ್ ಇಟ್ ಅರ್ಥ ಆಗೋರಿಗೆ ಮಾತ್ರ. ಹೋಗೋಣ ಬಾರಿ. ವಾಪಸ್ ನಾವು ಬಂದು ಇದಕ್ಕೆ ಎಂತ ಹೇಳ್ತಾರೆ ಗೊತ್ತುಂಟಾ? ಅನ್ಪ್ಲಾನ್ಡ್ ಟ್ರಿಪ್. ಕರೆಕ್ಟ್. ಅನ್ಪ್ಲಾನ್ಡ್ ಟ್ರಿಪ್ This is called ನೈಸ್. ಆದ್ರೆ ಯಾವಾಗ ನಮ್ಗೆ ಹಣ್ಣು ಸುಟ್ಟದು ಹೇಳಿದ್ರೆ ಡೀಸೆಲ್ ಖಾಲಿ ಆಗ್ತಾ ಉಂಟು. ಗಮ್ಮತ್ತು ಆಗ್ಬೇಕು ನಮ್ಗೆ, ಹಣ್ಣು ಸುಡಬಾರ್ದು. ನಾ ಅರ್ಧ ಮುಕ್ಕಾಲು ಗಂಟೆ ಬೇಕಂತ ಹೇಳಿದ್ ಮಾರ, ಅಲ್ಲಿ ನಿಲ್ಸಿ 20 ನಿಮಿಷದಲ್ಲಿ ಮಡಿಕೇರಿಲಿದ್ದೆ. ಹೌದಾ? ಅರ್ಧ ಮುಕ್ಕಾಲು ಗಂಟೆ ಎಲ್ಲಿಂದ? ಕರೆಕ್ಟ್ ಘಾಟ್ ಸೆಕ್ಷನ್ ಹತ್ತಿದ ಮೇಲೆ ಅಷ್ಟು ಲಾಂಗ್ ಅನ್ಸ್ಲಿಲ್ಲ ನೋಡು, ರಪ್ಪ ಬಂತು. ರೋಡಲ್ಲಿ ಒಳ್ಳೆ ಮಾಡಿದಾರಲ್ಲ ಅಲ್ಲಿ. ನಾವು ಬಂದಿದ್ವಲ್ವಾ ಬೈಕಲ್ಲಿ, ಅದೆಂತ ರೈಡ್ ಬ್ರೋ, ಶಾ ನೆಕ್ಸ್ಟ್ ಲೆವೆಲ್ ರೈಡ್. ಆವಾಗ ಏನು ನಮ್ಗೆ ಟೆನ್ಷನ್ ಇರುತ್ತೆ, ಏನಿಲ್ಲ, ಪ್ಯಾಂಟ್ ದುಡ್ಡು ಸಮಾನ ಮಾಡ್ತಿದ್ವಿ. ಇವಾಗ ಹಾಗಲ್ಲ, ದುಡಿಬೇಕು, ಖರ್ಚು ಮಾಡಬೇಕು. ಮಗ ನಿಂಗೊಂದು ಕಾಲರ್ ಬೇಗ ಆಗ್ತಿದ್ದೆ ನಾನು. ಯಾಕ? ವರ್ಕ್ ಹಾರ್ಡ್ ಸ್ಪೆಂಡ್ ಹಾರ್ಡ್. ಏ ವರ್ಕ್ ಹಾರ್ಡ್ ಗೆಟ್ ಹಾರ್ಡ್. ವರ್ಕ್ ಹಾರ್ಡ್ ಗೆಟ್ ಹಾರ್ಡ್ ಅಲ್ಲವ, ವರ್ಕ್ ಹಾರ್ಡ್ ಸ್ಪೆಂಡ್ ಹಾರ್ಡ್. ವರ್ಕ್ ಹಾರ್ಡ್ ಗೆಟ್ ಹಾರ್ಡ್. ಕೈ ನೋಯ್ತದೆ, ಸಾಕಂತ. ಇಟ್ಕೋಬೇಕಾ? ಮತ್ತೆ ಮಾಡು. ಇಟ್ಕೊಳ್ಬೇಕಾ? ನಾನು ಇಟ್ಕೊಳ್ತೀನಿ. ಪುರುಷೋತ್ತಲ್ಲಿ ಅರಳಿದ ಪ್ರತಿಭೆಗಳು. ಮಡಿಕೇರಿಯಲ್ಲಿ ನಾನ್ ಅಣ್ಣ, 4 ಜನರ ಅಣ್ಣ. ಏಯ್ ಹೌದು, ಅಣ್ಣ ಅಂದೆಲ್ಲ ಸಾಕು. ಅಯ್ಯೋ ನಿಂತು Girls get loose when they hear the song.